ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸ್ವೀಟ್ ಕಾರ್ನ್ ಚಿಲ್ಲಿ ಮಾಡೋಣ. ಬನ್ನಿ, ರುಚಿಕರವಾದ ಸ್ವೀಟ್ ಕಾರ್ನ್ ಚಿಲ್ಲಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದು ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಭಾಳ ಚೆನ್ನಾಗಿರ್ತದೆ. ಒಂದ್ಸಲ ಮಾಡ್ಕೊತೀನಿ. ಯಾವಾಗಲೂ ಸೂಪ್ ಮಾಡಿಕೊಂಡೇ ತಿಂದಿರ್ತೀವಿ. ಈ ರೀತಿಯಾಗಿ ರುಚಿಕರವಾಗಿ ಚಿಲ್ಲಿನ ಮಾಡ್ಕೊಂಡು ತಿನ್ನೋಣ ಬನ್ನಿ. ಈ ಸ್ವೀಟ್ ಕಾರ್ನ್ ಚಿಲ್ಲಿ ಮಾಡೋದಕ್ಕೆ ಸ್ವೀಟ್ ಕಾರ್ನ್ನ ಬಿಡಿಸ್ಕೊಂಡು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ತೊಗೊಬೇಕು. ಈ ರೀತಿಯಾಗಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಒಂದು ಈರುಳ್ಳಿನ, ದೊಡ್ಡ ಸೈಜಿನ ಈರುಳ್ಳಿನ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಬೋದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಸ್ವೀಟ್ ಕಾರ್ನು ಸಣ್ಣದಾಗಿ ಇರ್ತದಲ್ವ, ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ 1 ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಆಗಲೇ ತೊಗೊಂಡಿರಲಿಲ್ಲ. ಈಗ 1 ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡು ಒಗ್ಗರಣೆಯಲ್ಲೇ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಬೇಕು. ಆಗಲೇ ಈ ಒಗ್ಗರಣೆಗೆ ಗರಂ ಮಸಾಲ ಫ್ಲೇವರ್, ಈ ರೀತಿಯಾಗಿ ಗರಂ ಮಸಾಲನೂ ಒಗ್ಗರಣೆಯಲ್ಲೇ ಸೇರಿಸ್ಕೊಂಡ್ರೆ ಆ ಫ್ಲೇವರು ತುಂಬ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ಈಗ ಒಂದು ದೊಡ್ಡ ಸೈಜಿನ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಸಹ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಒಂದೊಂದು ಕ್ಯಾಪ್ಸಿಕಮ್ಮು ಖಾರವಾಗಿರ್ತದೆ, ಅದಕ್ಕೋಸ್ಕರ ಸ್ವಲ್ಪ ಹುರ್ಕೊಂಡ್ಬಿಡ್ಬೇಕು. ಈ ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಹೊತ್ತು ಈ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ನಾವು ಒಂದು ಸ್ವೀಟ್ ಕಾರ್ನ್ನ ಬಿಡಿಸ್ಕೊಂಡು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ನೀರು ಹಾಕ್ಕೊಂಡೇನು ಬೇಯಿಸ್ಕೊಂಡಿಲ್ಲ, ಹಾಗೆ ಹಸಿದಾಗೇ ಇದರಲ್ಲಿ ಒಗ್ಗರಣೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬೆಂದುಬಿಡ್ತದೆ ಸ್ವೀಟ್ ಕಾರ್ನು, ಬೇಗ ಬೇಯುತ್ತೆ. ಅದಕ್ಕೆ ಒಂದು ಸ್ವೀಟ್ ಕಾರ್ನ, ದೊಡ್ಡ ಸೈಜಿನ ಸ್ವೀಟ್ ಕಾರ್ನ ಬಿಡಿಸ್ಕೊಂಡು ಈ ರೀತಿಯಾಗಿ ಸೇರಿಸ್ಕೊಳ್ಳೋಣ. ಇದು ಸೈಡ್ ಡಿಶ್ ಥರ ತಿನ್ನೋದಕ್ಕೆ, ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರ್ತದೆ ಇದು. ನೋಡಿ, ಇವಾಗ ಸ್ವೀಟ್ ಕಾರ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ 1-2 ನಿಮಿಷ ಹುರ್ಕೊಳ್ಳೋಣ. ಯಾಕಂದರೆ ಈ ಎಣ್ಣೆಯಲ್ಲೇ ಹುರ್ಕೊಂಡ್ರೆ ಬೇಗ ಸ್ವೀಟ್ ಕಾರ್ನ್ ಎಲ್ಲ ಸಾಫ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ 1-2 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಸ್ವೀಟ್ ಕಾರ್ನೆಲ್ಲ ಈ ರೀತಿ ಹುರ್ಕೊಂಡ್ರೆ ಬೇಗ ಸ್ವೀಟ್ ಕಾರ್ನು ಸಹ ಸಾಫ್ಟಾಗಿ ಬೆಂದುಬಿಡ್ತದೆ. ಈಗ ಈ ರೀತಿ 2 ನಿಮಿಷ ಕಾಲ ಹುರ್ಕೊಂಡಿದ್ದೀವಿ. ಈಗ ನಾವಿಲ್ಲಿ ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರು, ಅರಿಶಿನ ಪುಡಿ, ಉಪ್ಪು, ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾನಿಲ್ಲಿ ಖಾರ, ಹಸಿಮೆಣಸಿನ್ಕಾಯಿ ಏನೂ ಸೇರಿಸ್ಕೊಂಡಿಲ್ಲ. ಖಾರಕ್ಕೆ ಬರೀ ಪೆಪ್ಪರ್ ಪೌಡ್ರನ್ನೇ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಗರಂ ಮಸಾಲ ಪೌಡ್ರ್ ಇರ್ತದಲ್ವ, ಅದರಲ್ಲೂ ಸ್ವಲ್ಪ ಖಾರ ಇರ್ತದೆ. ನಿಮಗೆ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಎಲ್ಲದಕ್ಕೂ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಬಿಟ್ರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ, ಖಾರ ಜಾಸ್ತಿ ಹೋಗುತ್ತೆ. ಇದು ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಇದು ಈ ಥರ ಮಾಡಿಕೊಟ್ರೆ ತುಂಬ ಹೆವಿಯಾಗೂ ಇರೋದಿಲ್ಲ ಮಸಾಲೆ. ನೋಡಿ, ಇವಾಗ ಈ ರೀತಿಯಾಗಿ ಬೇಯ್ತಾ ಇದೆ. ನೋಡಿ, ಬೇಕಾದರೆ ಒಂದು ಸ್ವಲ್ಪ ನೀರನ್ನ ಸ್ಪ್ರಿಂಕಿಂಗ್ ಮಾಡಿಕೊಡಿ. ಬೇಕಂದರೆ ನಿಮಗೆ ಈ ಸ್ವೀಟ್ ಕಾರ್ನು ಸ್ವಲ್ಪ ಸಾಫ್ಟಾಗಿ ಬೇಯಬೇಕಂದ್ರೆ. ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ಈ ಥರ ಸ್ವೀಟ್ ಕಾರ್ನು ಸಹ ಬೆಂದಾಗಿದೆ.
ನೋಡಿ ರುಚಿಕರವಾದ ಸ್ವೀಟ್ ಕಾರ್ನ್ ಚಿಲ್ಲಿ ರೆಡಿಯಾಗಿದೆ. ಇದು ಸೈಡ್ ಡಿಶ್ ಥರ ತಿನ್ನೋದಕ್ಕಂತೂ ಸೂಪರಾಗಿರ್ತದೆ. ಈ ರೀತಿ ಮಾಡಿಕೊಡಿ, ಮಕ್ಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಖಾರನೂ ಇರೋದಿಲ್ಲ, ಮೈಲ್ಡಾಗಿರ್ತದೆ, ತಿನ್ನೋದಕ್ಕಂತೂ ಸೂಪರಾಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.